ಮಧ್ವಾಚಾರ್ಯರು ಮತ್ತು ಮಧ್ವವಿಜಯ. ಮಧ್ವಾಚಾರ್ಯರು ಕೂಡ ನಾರಾಯಣ ಪ್ರೋದ್ಭವ, ಮಧ್ವವಿಜಯವೂ ಕೂಡ ನಾರಾಯಣ ಪ್ರೋದ್ಭವ ಅಂತ. ಮಧ್ವವಿಜಯವನ್ನು ರಚನೆ ಮಾಡಿದವರು ನಾರಾಯಣ ಪಂಡಿತಾಚಾರ್ಯರು, ಅದು ಪ್ರಸಿದ್ಧವೇ. ಆದರೆ ಶ್ರೀಮಧ್ವ ಮಧ್ವಾಚಾರ್ಯರು ಅಂದರೆ ಅವರು ವಾಸುದೇವನಾಗಿ ಅವತಾರ ಮಾಡಿದಾಗ ನಾರಾಯಣ ಪ್ರೋದ್ಭವ, ನಾರಾಯಣ ಎಂಬತಕ್ಕಂಥ ವ್ಯಕ್ತಿಯಿಂದ ಅವರು ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ಹೀಗೂ ಅದಕ್ಕೆ ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ. ಹೀಗೆ ನಾರಾಯಣ ಪಂಡಿತಾಚಾರ್ಯರು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಆದರೆ ಇದನ್ನು ಮುಖತಃ ಉಲ್ಲೇಖ ಮಾಡಿಲ್ಲ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಷೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿ ತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಭಗವಂತ ಒಬ್ಬ ಅಂಗವಿಕಲ ಬುದ್ಧಿಮಾಂದ್ಯವುಳ್ಳಂತಹ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಮುಂದೆ ಆಗುವಂತಹ ಸೂಚನೆಯನ್ನು ಕೊಟ್ಟ. ಯಾವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟ ಅದನ್ನು ನಿರೂಪಣೆ ಮಾಡ್ತಾರೆ. ಆಭಾಷ್ಯ ಸೋತ್ರ ಜನತಾಂ ಶಪಥಾನುವಿದ್ಧಂ ಉಚ್ಚೈರಿದಂ ವಚನಮುದ್ಧೃತದೋರ್ಬಭಾಷೆ ಉತ್ಪತ್ಸ್ಯತೆ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಹೇತಿ. ಭಗವಂತ ಮಾತಾಡ್ತಾ ಇದ್ದಾನಂತೆ, ಆ ವ್ಯಕ್ತಿಗೆ ಮಾತು ಬರೋದಿಲ್ಲ, ಅಂತಹ ವ್ಯಕ್ತಿ ಮಾತಾಡ್ತಾ ಇದ್ದಾನೆ. ಹೇಗೆ ಮಾತಾಡ್ತಾ ಇದ್ದಾನೆ? ಕೆಲವು ಬಾರಿ ಮಗು ಮಾತಾಡುವಂತಹ ಸಂದರ್ಭದಲ್ಲಿ ಅದು ತೊದಲು ನುಡಿದು ಅನಂತರದಲ್ಲಿ ಸ್ಪಷ್ಟವಾಗಿ ಮಾತನ್ನು ಕಲಿತುಕೊಳ್ಳುತ್ತೆ. ಹಾಗೆ ಈ ವ್ಯಕ್ತಿಗೆ ಮಾತೇ ಬರಲ್ಲ ಅಂತಾದರೆ, ಮಾತು ಕಲಿಬೇಕು ಅಂತಾದರೆ ಅಸ್ಪಷ್ಟವಾದ ಮಾತನ್ನಾಡಿ ಅನಂತರದಲ್ಲಿ ಅವನು ಸ್ಪಷ್ಟವಾಗಿ ಮಾತಾಡಬೇಕು. ಆದರೆ ಹಾಗಲ್ಲ ಇಲ್ಲಿ. ಉಚ್ಚೈರಿದಂ ವಚನಂ ಉದ್ಧೃತ ದೌರ್ಭಭಾಷೆ ಅಂತ ಅವನು ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಅವನು ಎತ್ತರದ ಕಂಠದಲ್ಲಿ ಆ ಉಚ್ಚ ಧ್ವನಿಯಲ್ಲಿ ಅವನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನಂತೆ. ಅಷ್ಟು ಮಾತ್ರ ಅಲ್ಲ, ಉದ್ಧೃತದೋಹೋ ಅಂತ ಎರಡೂ ಕೈಯನ್ನು ಎತ್ತಿ ಕೇಳ್ರಿ ಕೇಳ್ರಿ ಎಂಬುದಾಗಿ ಶಪಥ, ಎಲ್ಲರೂ ಕೇಳಲೇಬೇಕು ಅಂತ ಎಲ್ಲರ ಗಮನವನ್ನು ಕೂಡ ತನ್ನ ಕಡೆಗೆ ಹರಿಯುವ ಹಾಗೆ ಮಾಡಿಕೊಂಡು ಭಗವಂತ ಮಾತಾಡ್ತಾ ಇದ್ದಾನಂತೆ. ಏನು ಮಾತಾಡಿದ? ಉತ್ಪತ್ಸ್ಯತೆ ವಿಶ್ವಜನೀನ ವೃತ್ತಿ ಅಂತ. ಜೀವರಿಗೆ ಜೀವನವನ್ನು ಕೊಡುವವರು ವಾಯುದೇವರು. ಈ ಶರೀರದಲ್ಲಿ ಎಲ್ಲ ಇಂದ್ರಿಯಗಳಿರಬಹುದು, ಆದರೆ ಪ್ರಾಣ ಇಲ್ಲ ಅಂತಾದರೆ ಯಾವ ಇಂದ್ರಿಯಗಳು ಕೂಡ ಕೆಲಸ ಮಾಡೋದಿಲ್ಲ. ಹಾಗಾದರೆ ಪ್ರಾಣ ಇದ್ದರೆ ಉಳಿದ ಇಂದ್ರಿಯಗಳಿದ್ದಾಗ ಆ ಇಂದ್ರಿಯಗಳ ಮೂಲಕ ಶರೀರದಲ್ಲಿ ಎಲ್ಲ ವಿಧವಾದ ವ್ಯಾಪಾರವು ನಡೆಯಲಿಕ್ಕೆ ಸಾಧ್ಯ. ಹಾಗೆಯೇ ಈ ಜಗತ್ತಿನಲ್ಲಿ ಏನೇನು ವ್ಯಾಪಾರ ನಡೀತಾ ಇದೆಯೋ ಆ ಎಲ್ಲ ವ್ಯಾಪಾರ ನಡಿಬೇಕು ಅಂತಂದರೆ ಅದನ್ನು ನಡೆಸುವವರು ಅದರ ಒಳಗಡೆ ಇದ್ದು ಮುಖ್ಯ ಪ್ರಾಣದೇವರು. ಅಂತಹ ವಾಯುದೇವರು ವಿಶ್ವಜನೀನ ವೃತ್ತಿ ಎಂಬುದಾಗಿ ಅವರನ್ನು ಕರೀತಾರೆ. ಅಂತಹ ವಾಯುದೇವರು ಉತ್ಪತ್ಸ್ಯತೆ ಅಂತ ಅವರು ಈ ಲೋಕದಲ್ಲಿ ಎಲ್ಲರಿಗೂ ಒಳಿತನ್ನು ಮಾಡಲಿಕ್ಕೋಸ್ಕರ ಮುಂದೆ ಅವತಾರವನ್ನು ಮಾಡ್ತಾ ಇದ್ದಾರೆ ಅಂತ. ವಿಶ್ವಜ್ಞಯೇವ ಭಗವಾನ್, ಅವರು ಎಲ್ಲರಲ್ಲಿಯೂ ಕೂಡ ಚಟುವಟಿಕೆಯನ್ನು ಉಂಟು ಮಾಡುವವರು. ಅಷ್ಟೇ ಅಲ್ಲ, ಆ ಕಾರ್ಯ ಪ್ರವೃತ್ತರಾಗುವಂತೆ ಮಾಡಲಿಕ್ಕೆ ಬೇಕಾದಂತಹ ಜ್ಞಾನವೂ ಇದೆ. ವಿಶ್ವಜ್ಞ ಎಲ್ಲವನ್ನೂ ತಿಳಿದವರು, ಅಥವಾ ವಿಶ್ವ ಅಂತಂದರೆ ಪರಮಾತ್ಮ, ಪರಮಾತ್ಮನನ್ನು ತಿಳಿದವರು. ಹೀಗೆ ಭಗವಂತನಲ್ಲಿ ಭಕ್ತಿ ಇರುವ, ಎಲ್ಲವನ್ನೂ ತಿಳಿದಿರುವಂತಹ, ಎಲ್ಲವನ್ನೂ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳಂತಹ ಒಬ್ಬ ವ್ಯಕ್ತಿ ಅವತಾರ ಮಾಡ್ತಾರೆ ಎಂಬುದಾಗಿ ಅವನು ಸೂಚನೆಯನ್ನು ಕೊಟ್ಟಿದ್ದಾನಂತೆ. ಭಗವಂತನೇ ಕೊಟ್ಟದ್ದು. ಹೀಗೆ ಭಗವಂತನನ್ನು ಮೊರೆ ಹೊಂದಿದಂತಹ ಸಾತ್ವಿಕ ಜೀವರಿಗೆ ಪರಮಾತ್ಮ ಈ ಸೂಚನೆಯನ್ನು ಕೊಡುವ ಮೂಲಕ ಅವರಿಗೆ ಸಮಾಧಾನವನ್ನು ಮಾಡಿದ್ದಾನೆ. ನಾವು ಲೋಕದಲ್ಲಿ ಒಂದು ಮಾತನ್ನು ಕೇಳ್ತೇವೆ, ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ ಅಂತ. ಅರ್ಥಾತ್ ಹನುಮ ಮತ್ತು ಪರಮಾತ್ಮರಿಗೆ ಅಷ್ಟು ಒಂದು ಮತ್ತೈಕ್ಯ ಎಂಬತಕ್ಕಂಥದ್ದು ಇದೆ ಅಂತ. ಭಗವಂತನ ಅಭಿಮತವೇ ವಾಯುದೇವರ ಅಭಿಮತ, ವಾಯುದೇವರ ಅಭಿಮತವೇ ಪರಮಾತ್ಮನ ಅಭಿಮತ ಅಂತ. ನೋಡಿ, ಅವರಲ್ಲಿರ್ತಕ್ಕಂಥ ಅನ್ಯೋನ್ಯತೆ. ಇಲ್ಲಿ
ಮುಂದೆ ವಾಯುದೇವರು ಅವತಾರ ಮಾಡ್ತಾರೆ ಎಂಬತಕ್ಕಂಥ ಸೂಚನೆಯನ್ನು ಭಗವಂತ ಕೊಡ್ತಾ ಇದ್ದಾನೆ. ಆದರೆ ಭಗವಂತ ಅವತಾರ ಮಾಡ್ತಾನೆ ಎಂಬತಕ್ಕಂಥ ಸೂಚನೆಯನ್ನು ವಾಯುದೇವರು ಕೊಟ್ಟದ್ದಿದೆ. ಎಲ್ಲಿ ಅಂತಂದರೆ, ಯಾವಾಗ ವಸುದೇವ ದೇವಕಿಯನ್ನು ವಿವಾಹ ಮಾಡಿಕೊಂಡು ಅಂತಹ ಸಂದರ್ಭದಲ್ಲಿ ಕಂಸ ವಸುದೇವ ದೇವಕಿಯರನ್ನು ಅವರ ಪಟ್ಟಣಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಪತಿಪ್ರಗ್ರಹಿಣಂ, ಅವನೇ ಕೈಯಲ್ಲಿ ಚಾಟಿಯನ್ನು ಹಿಡಿದು ರಥವನ್ನು ಓಡಿಸಿಕೊಂಡು ಹೋಗಬೇಕು ಅಂತ ಹೊರಟಾಗ ಆಗ ಅಶರೀರವಾಣಿ ಎಂಬತಕ್ಕಂಥದ್ದು ಆಯಿತು. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ನಯಸೆ ಯಾಂ ಅಬುಧ ಅಂತ, ಇವಳಲ್ಲಿ ಹುಟ್ಟುವಂತಹ 8ನೇ ಗರ್ಭದ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತ. ಹಾಗಾದರೆ ಅಲ್ಲಿ ಆ ಭಗವಂತ ಅವತಾರ ಮಾಡ್ತಾನೆ ಅಂತ ಹೇಳಿದ್ಯಾರು ಅಂತಂದರೆ, ಅಶರೀರವಾಕ್, ವಾಯುದೇವರಿಗೆ ಶರೀರಾಭಿಮಾನ ಎಂಬತಕ್ಕಂಥದ್ದಿಲ್ಲ. ಹಾಗಾದರೆ ಅಶರೀರ ಅಂತಂದರೆ ವಾಯುದೇವರು ಹೇಳಿದರು. ಭಗವಂತನ ಅವತಾರದ ಬಗ್ಗೆ ಸೂಚನೆಯನ್ನು ಕೊಟ್ಟವರು ವಾಯುದೇವರು ಎನ್ನುವುದನ್ನು ಭಾಗವತದಲ್ಲಿ ನಾವು ಕಾಣ್ತೇವೆ. ಹಾಗೆ ಇಲ್ಲಿ ಆ ವಾಯುದೇವರೇ ಅವತಾರವನ್ನು ಮಾಡಬೇಕಾದರೆ ಅದಕ್ಕೆ ಸೂಚನೆಯನ್ನು ಭಗವಂತ ಕೊಟ್ಟಿದ್ದಾನೆ. ಹೀಗೆ ಆ ಭಗವಂತನ ಅವತಾರದ ವಿಚಾರವನ್ನು ವಾಯುದೇವರು ಸೂಚನೆ ಕೊಟ್ಟರೆ, ವಾಯುದೇವರು ಅವತಾರ ಮಾಡ್ತಕ್ಕಂಥ ಸೂಚನೆಯನ್ನು ಭಗವಂತ ಕೊಡ್ತಾನೆ. ಅದರಿಂದಾಗಿ ವಾಯುದೇವರಷ್ಟು ಪರಮಾತ್ಮನಿಗೆ ಪ್ರೀತಿಪಾತ್ರರಾದವರು ಇನ್ನೊಬ್ಬ ವ್ಯಕ್ತಿ ಇಲ್ಲ, ಪರಮಾತ್ಮನಷ್ಟು ಶ್ರೇಷ್ಠತಮನಾದಂಥ ವ್ಯಕ್ತಿ ವಾಯುದೇವರಿಗೆ ಇನ್ನೊಬ್ಬರಿಲ್ಲ ಎಂಬುದಾಗಿ ಏನು ಶಾಸ್ತ್ರ ಪ್ರಮೇಯ ಎಂಬತಕ್ಕಂಥದ್ದಿದೆ, ಅದನ್ನು ಕೂಡ ನಾವು ಮನನ ಮಾಡಬಹುದಾಗಿದೆ. ಹೀಗೆ ಭಗವಂತ ಒಬ್ಬ ಅಸಮರ್ಥನಾದಂತಹ ವ್ಯಕ್ತಿಯಿಂದ ವ್ಯಾಪಾರವನ್ನು ಮಾಡಿಸುವ ಮೂಲಕ ತನ್ನಲ್ಲಿ ಅಘಟಿತ ಘಟನಾ ಸಾಮರ್ಥ್ಯ ಎಂಬತಕ್ಕಂಥದ್ದು ಇದೆ ಅನ್ನೋದನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ. ಏನು ಅಘಟಿತ ಘಟನಾ ಸಾಮರ್ಥ್ಯ ಈಗ ತೋರಿಸಬೇಕಾಗಿದೆ ಅಂತಂದರೆ, ಎಲ್ಲ ಕಡೆಯಲ್ಲಿಯೂ ಈ ಭೇದ ಸಿದ್ಧಾಂತಕ್ಕೆ, ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತಕ್ಕೆ, ಗುಣಪೂರ್ಣತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿರತಕ್ಕಂತಹ ಈ ಎಲ್ಲ ಒಂದು ವಿಷಯಗಳು ಲೋಕದಲ್ಲಿ ಪ್ರಸಿದ್ಧಿ ಇದ್ದಾಗ ಅದೆಲ್ಲವನ್ನೂ ಕೂಡ ನಾಶ ಮಾಡಿ ಅದೆಲ್ಲವನ್ನೂ ಮೀರಿಸುವಂತಹ, ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಒಂದು ಕೆಲಸ ಅದು ಇತರರಿಂದ ಆಗೋದಿಲ್ಲ, ಅಸಾಧ್ಯವಾಗಿರ್ತಕ್ಕಂಥ ಕೆಲಸ. ಆದರೆ ಅದನ್ನು ನಾನು ನೆರವೇರಿಸ್ತೇನೆ ಎಂಬತಕ್ಕಂಥದ್ದನ್ನು ಅಸಾಧ್ಯ ಎಂಬುದಾಗಿ ತಿಳಿದ ಒಬ್ಬ ವ್ಯಕ್ತಿಯ ಮೂಲಕ ಆ ಕಾರ್ಯವನ್ನು ಮಾಡಿಸುವ ಮೂಲಕ ಲೋಕದಲ್ಲಿ ಇನ್ನು ತತ್ವಜ್ಞಾನ ಎಂಬತಕ್ಕಂಥದ್ದು ಪ್ರಚಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ಸಂದರ್ಭ ಇದೆ ಅಂತ ಅಂದುಕೊಂಡಾಗ ನಾನು ಅದನ್ನು ಮಾಡಿಸ್ತೇನೆ ಅನ್ನೋದನ್ನು ಪರಮಾತ್ಮ ಈ ಒಂದು ಘಟನೆಯ ಮೂಲಕ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾನೆ. ಅದರಿಂದ ಭಗವಂತನಲ್ಲಿ ಶಾಸ್ತ್ರ ಹೇಳುವ ರೀತಿಯಲ್ಲಿ ಅಚಿಂತ್ಯ ಅದ್ಭುತ ಶಕ್ತಿ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಮಧ್ಯಗೇಹ ಭಟ್ಟರು ಅವರು ಈ ವಾಯುದೇವರ ಅವತಾರಕ್ಕೆ ಕಾರಣರಾದಂತಹ ವ್ಯಕ್ತಿಗಳು ಅಂತ ಅವರ ಮಧ್ವಾಚಾರ್ಯರ ಅವತಾರಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ತಂದೆ ತಾಯಿಗಳು ಅಂತ ಏನು ಮಧ್ಯಗೇಹ ಭಟ್ಟರು, ವೇದವತಿ ಅಂತ ಆ ಒಂದು ಗೃಹಸ್ಥನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ವಿವರಣೆಯನ್ನು ನೀಡ್ತಾ ಇದ್ದಾರೆ. ಸದ್ವೀಪವಾರಿ ನಿಧಿ ಸಪ್ತಕಭೂತಧಾತ್ರ್ಯಾ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಖಂಡೇ ಕಾಲೇ ಕಲೌ ಸುವಿಮಲಾನ್ವಯಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲಮೌಲಿ ಮಣಿರ್ದ್ವಿಜೋಭೂತ್. ಭಾರತ ದೇಶ ಎಂಥದ್ದು? ಸದ್ವೀಪ ವಾರಿಧಿ ಸಪ್ತಕ ಭೂತಧಾತ್ರ್ಯಾ, 7 ಸಮುದ್ರಗಳು, 7 ದ್ವೀಪಗಳು, ಇವುಗಳಿಂದ ಕೂಡಿರ್ತಕ್ಕಂತಹ ಭೂಮಿ ಎಂಬತಕ್ಕಂಥದ್ದು. ಈ ಭೂಮಿಯಲ್ಲಿಯೂ ಕೂಡ ಅದರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಈ ಜಂಬೂದ್ವೀಪ ಅಂತ. ಅದರಲ್ಲಿ ಇರ್ತಕ್ಕಂತಹ ಒಂದು ಕರ್ಮಭೂಮಿ ಭಾರತ ದೇಶ ಎಂಬತಕ್ಕಂಥದ್ದು. ಆ ಭಾರತ ದೇಶದಲ್ಲಿ ಒಂದು ಗ್ರಾಮ ಇದೆ ಅಂತ ನಾರಾಯಣ ಪಂಡಿತಾಚಾರ್ಯರು ಈ ಭಾರತ ದೇಶದ ಮಹತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿ ಒಂದು ಮಾತಿದೆ, ಭಾರತ ಭೂಜಯೋ ಜಯ ಅಂತ. ಜೀವ ಹುಟ್ಟಬೇಕು. ಕೆಲವರು ಭಾರತದಲ್ಲಿ ಹುಟ್ಟಿದವರು ಅಂದ್ಕೊಳ್ತಾರೆ ಈ ಭೂಮಿಯಲ್ಲಿ ಈ ಕರ್ಮದ ಕಟ್ಟುಪಾಡುಗಳೆಲ್ಲ ಇದೆ, ಒಂದು ವೇಳೆ ನಾವು ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಹುಟ್ಟಿದರೆ ನಮಗೆ ಈ ಕರ್ಮದ ಕಟ್ಟುಪಾಡುಗಳು ಇರ್ತಿರಲಿಲ್ಲ ಅಂತ. ಆದರೆ ಭಾಗವತ ಹೇಳುತ್ತೆ, ಇತರ ದೇಶಗಳಲ್ಲಿ ನಾವು ಜನ್ಮವನ್ನು ಪಡೆಯೋದಕ್ಕಿಂತ ಈ ಭಾರತ ದೇಶದಲ್ಲಿ ಜನ್ಮವನ್ನು ಪಡೆದಿದ್ದೇವೆ ಅಂತಂದರೆ ಇದೊಂದು ನಮ್ಮ ಸೌಭಾಗ್ಯ ಅಂತ. ಯಾಕೆ ಅಂತಂದರೆ
ಇತರ ದೇಶಗಳು ಭೋಗಭೂಮಿ, ಭಾರತ ದೇಶ ಎಂಬತಕ್ಕಂಥದ್ದು ಕರ್ಮಭೂಮಿ. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ, ಕರ್ಮಭುವಿ ಅಂತ. ದೇವತೆಗಳು ಕೂಡ ದೇವಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದು ಅದರಲ್ಲಿಯೂ ಕೂಡ ಭಾರತ ಭೂಮಿಯಲ್ಲಿ ಕರ್ಮವನ್ನು ಮಾಡಿ ಅವರು ಸಿದ್ಧಿಯನ್ನು ಪಡಿತಾರಂತೆ. ಹಾಗಾದರೆ ನಾವೇನಾದರೂ ಮಾಡಿ ಸಿದ್ಧಿಯನ್ನು ಪಡೆಯಬೇಕು ಅಂತಂದರೆ ಅದನ್ನು ಈ ಕರ್ಮಭೂಮಿಯಾದ ಭಾರತ ದೇಶದಲ್ಲಿಯೇ ಮಾಡಬೇಕು. ಅಂತಹ ಒಂದು ವಿಶಿಷ್ಟವಾದ ದೇಶ ಈ ಭಾರತ ದೇಶ ಎಂಬುದಾಗಿ ಶಾಸ್ತ್ರದಲ್ಲಿ ಸಿದ್ಧವಾದ ವಿಚಾರವನ್ನು ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಇಂತಹ ಒಂದು ಭಾರತ ದೇಶದಲ್ಲಿ ಮುಂದೆ ಹೇಳ್ತಾರೆ, ಪಾಜಕ ಅಂತ ಒಂದು ಗ್ರಾಮ ಅಂತ, ಅಲ್ಲಿ ಸುವಿಮಲಾನ್ವಯ ಲಬ್ಧ ಜನ್ಮ ಅಂತ. ವಾಯುದೇವರಂತಹ ಯೋಗ್ಯರಾದಂತಹ ವ್ಯಕ್ತಿಗಳು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತಾದರೆ ಆ ಕುಲವು ಕೂಡ ಉತ್ತಮವಾಗಿರ್ತಕ್ಕಂತಹ ಕುಲ ಎಂಬತಕ್ಕಂಥದ್ದು ಆಗಿರಬೇಕು. ಅದಕ್ಕೆ ಹೇಳ್ತಾರೆ ಸುವಿಮಲಾನ್ವಯ ಅಂತ. ಒಳ್ಳೆಯ ತತ್ವಜ್ಞಾನ ಸದಾಚಾರದಿಂದ ಕೂಡಿರತಕ್ಕಂತಹ ವಂಶದಲ್ಲಿ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ. ಸನ್ಮಧ್ಯಗೇಹ ಕುಲಮೌಲಿ ಮಣಿಹಿ ಅಂತ. ಮಧ್ಯಗೇಹ ಅಂತ ನಡುಮನೆ ಅಂತ ಕರೀತಾರೆ. ನಾವು ಅವರನ್ನು ಲೋಕದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಮಧ್ಯಗೇಹ ಭಟ್ಟ ಅಂತ, ನಡುಮನೆ ಬ್ರಾಹ್ಮಣ ಅಂತ. ಅವರ ಹೆಸರು ಏನು ಅಂತಲೇ ನಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಶಾಸ್ತ್ರವೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿಲ್ಲ. ಆದ್ದರಿಂದಾಗಿ ಮಧ್ಯಗೇಹ ಭಟ್ಟರು ಅಂತಲೇ ನಾವು ಅವರನ್ನು ವ್ಯವಹಾರ ಮಾಡುತ್ತೇವೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ಸೂಚ್ಯವಾಗಿ ಅವರ ಹೆಸರು ನಾರಾಯಣಾಚಾರ್ಯರು ಎಂಬತಕ್ಕಂಥದ್ದನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿಲ್ಲ. ಶ್ರೀಮಧ್ವ ಮಧ್ವವಿಜಯ ನಾರಾಯಣ ಪ್ರೋದ್ಭವ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಮತ್ತು ಮಧ್ವವಿಜಯ, ಮಧ್ವಾಚಾರ್ಯರು ಕೂಡ ನಾರಾಯಣ ಪ್ರೋದ್ಭವ, ಮಧ್ವವಿಜಯವೂ ಕೂಡ ನಾರಾಯಣ ಪ್ರೋದ್ಭವ ಅಂತ. ಮಧ್ವವಿಜಯವನ್ನು ರಚನೆ ಮಾಡಿದವರು ನಾರಾಯಣ ಪಂಡಿತಾಚಾರ್ಯರು, ಅದು ಪ್ರಸಿದ್ಧವೇ. ಆದರೆ ಶ್ರೀಮಧ್ವ ಮಧ್ವಾಚಾರ್ಯರು ಅಂದರೆ ಅವರು ವಾಸುದೇವನಾಗಿ ಅವತಾರ ಮಾಡಿದಾಗ ನಾರಾಯಣ ಪ್ರೋದ್ಭವ, ನಾರಾಯಣ ಎಂಬತಕ್ಕಂಥ ವ್ಯಕ್ತಿಯಿಂದ ಅವರು ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ಹೀಗೂ ಅದಕ್ಕೆ ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ. ಹೀಗೆ ನಾರಾಯಣ ಪಂಡಿತಾಚಾರ್ಯರು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಆದರೆ ಇದನ್ನು ಮುಖತಃ ಉಲ್ಲೇಖ ಮಾಡಿಲ್ಲ. ಹೀಗೆ ಮಧ್ಯಗೇಹ ಎಂಬತಕ್ಕಂತಹ ಒಂದು ಕುಲ, ಅದು ಸರ್ನೇಮ್ ಅಂತ ನಾವೇನು ಹೇಳ್ತೇವೆ, ಅಡ್ಡ ಹೆಸರು ಅಂತ. ಆ ಮಧ್ಯಗೇಹ ನಡಿಲ್ಲಾಯ ಎಂಬುದಾಗಿ ತುಳುವಿನಲ್ಲಿ ಕರೀತಾರೆ. ಅಂತಹ ಒಂದು ವಂಶದಲ್ಲಿ ಬಂದಂತಹ ಮಣಿಹಿ ದ್ವಿಜ ಅಂತ, ಒಳ್ಳೆಯ ಸದಾಚಾರ ಸಜ್ಞಾನ ಸಂಪನ್ನರಾಗಿರ್ತಕ್ಕಂತಹ ಬ್ರಾಹ್ಮಣ ಕುಲಕ್ಕೇನೆ ಶಿರೋರತ್ನದಂತೆ ಇರತಕ್ಕಂತಹ ಒಬ್ಬ ಬ್ರಾಹ್ಮಣರು ಆ ಕ್ಷೇತ್ರದಲ್ಲಿ ಭೂಮಿಯಲ್ಲಿ ಭಾರತ ಭೂಮಿಯಲ್ಲಿ ಇದ್ದರು. ಅವರು ಎಲ್ಲಿದ್ದರು ಭಾರತ ಭೂಮಿಯಲ್ಲಿ? ಅದನ್ನು ಪುನಃ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ವೇದಾದ್ರಿ ಸದ್ರಜತ ಪೀಠ ಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತತರಃ ಶಿವರೂಪ್ಯ ನಾಮ ಹೇಮಾದ್ರಿರಾಜ ವಿಭುರಾಜ ದಿಲಾವೃತಾಭಃ ತಸ್ಯಾಭವದ್ಗುರುಗುಣಃ ಖಲು ಮೂಲಭೂಮಿ. ಅವರ ಮೂಲಭೂಮಿ, ಅವರು ವಾಸ ಮಾಡುವಂತಹ ಗ್ರಾಮ ಯಾವುದಾಗಿತ್ತು ಅದನ್ನು ಹೇಳ್ತಾರೆ. ವೇದಾದ್ರಿ ಸದ್ರಜತ ಪೀಠ ಪುರೇಶ್ವರಾಭ್ಯಾಂ, ವೇದಾಚಲ ಎಂಬತಕ್ಕಂತಹ ಬೆಟ್ಟ ಮತ್ತು ರೌಪ್ಯಪೀಠಪುರ ಅಂತ, ಅಂದರೆ ಉಡುಪಿಗೆ ಅಧಿಪತಿಯಾಗಿರ್ತಕ್ಕಂತಹ ಅನಂತೇಶ್ವರ, ಅವರಿಂದ ಪುರೇಶ್ವರಾಭ್ಯಾಂ ವಿಭೂಷಿತ ತರಹ ಅಂತ. ವೇದಾಚಲ ಎಂಬತಕ್ಕಂತಹ ಪರ್ವತ ಮತ್ತು ಆ ಅನಂತೇಶ್ವರ ಎಂಬತಕ್ಕಂತಹ ಪರಮಾತ್ಮ, ಇವರಿಂದ ವಿಶೇಷವಾಗಿ ಮೆರುಗನ್ನು ಹೊಂದಿರತಕ್ಕಂತಹ ಒಂದು ಗ್ರಾಮ ಎಂಬತಕ್ಕಂಥದ್ದಿದೆ. ಅದನ್ನು ಶಿವಬೆಳ್ಳಿ ಅಂತ ಕರೀತಾರೆ. ಅದೇ ಇವತ್ತು ಶಿವಳ್ಳಿ ಎಂಬುದಾಗಿ ಹೇಳ್ತಕ್ಕಂತಹ ಆ ಒಂದು ಪ್ರದೇಶ ಪರಿಸರ ಎಂಬತಕ್ಕಂಥದ್ದು. ಅಲ್ಲಿ ಗುರುಗುಣ ಖಲು ಮೂಲಭೂಮಿ ಅಂತ, ಆ ಮಧ್ಯಗೇಹ ಭಟ್ಟರು ವಾಸ ಮಾಡ್ತಕ್ಕಂತಹ ಮೂಲಭೂಮಿ ಅದಾಗಿತ್ತು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅದು ಹೇಗಿತ್ತು ಅಂತಂದರೆ, ಹೇಮಾದ್ರಿರಾಜ ವಿಭು ರಾಜತ್ ಇಲಾವೃತಾಭಃ ಅಂತ, ಮೇರು ಪರ್ವತ ಮತ್ತು ವಿಭು ಅಂತಂದರೆ ಶಂಕರ, ಇವರಿಂದ ಪ್ರಕಾಶಮಾನವಾಗಿರ್ತಕ್ಕಂತಹ ಇಲಾವೃತ ಖಂಡದಂತೆ ಈ ಶಿವರೂಪ್ಯ ಎಂಬತಕ್ಕಂಥ ಶಿವಳ್ಳಿ ಎಂಬತಕ್ಕಂಥ ಗ್ರಾಮ ಎಂಬತಕ್ಕಂಥದ್ದು ಹೇಗೆ ಈ ಇಲಾವೃತ ಖಂಡ ಎಂಬತಕ್ಕಂಥದ್ದು
ಮೇರು ಪರ್ವತ ಮತ್ತು ಶಂಖರ ಎಂಬತಕ್ಕಂಥ ಈ ಎರಡರಿಂದ ಅದು ಒಂದು ಮೆರಗನ್ನು ಪಡೆದಿದೆಯೋ, ಹಾಗೆ ಇಲ್ಲೂ ಕೂಡ ವೇದಾಚಲ ಮತ್ತು ಅನಂತೇಶ್ವರ ಎಂಬತಕ್ಕಂತಹ ಎರಡರಿಂದ ಈ ಶಿವರೂಪೆ ಎಂಬತಕ್ಕಂತಹ ಗ್ರಾಮ ವಿಶೇಷವಾಗಿರತಕ್ಕಂತಹ ಮೆರುಗನ್ನು ಪಡೆದಿತ್ತು ಅಂತ ಅವರಿದ್ದಂತಹ ಪರಿಸರ, ಆ ಪ್ರದೇಶ ಅದನ್ನು ಹೇಳಿ ಅದರಲ್ಲೂ ಅವರ ಗ್ರಾಮ ಯಾವುದು ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ರಾಮಾಧಿವೇಶಿತ ಹರಿಸ್ವಸೃಮೌಲಿಮಾಲಾ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಕ್ಷೇತ್ರಂ ಸಪಾಜಕಪದಂ ತ್ರಿಕುಲೈಕಕೇತು ಕಮ್ಯದ್ದದಾತಿ ಸತತಂ ಖಲು ವಿಶ್ವಪಾಜಾತ್. ಅವರು ವಾಸ ಮಾಡಿದಂತಹ ಗ್ರಾಮ ಅದು ಪಾಜಕ ಅಂತ ಕರೀತಾರೆ. ಪಾಜಕ ಕ್ಷೇತ್ರದಲ್ಲಿ ಹೋದಾಗ ಇವತ್ತು ನಾವು ನೋಡಬಹುದು. ಅಲ್ಲೇನಿದೆ ಅಂತಂದರೆ ರಾಮಾಧಿವೇಶಿತ ಹರಿಸ್ವಸೃಮೌಲಿಮಾಲಾ ರಾಜದ್ವಿಮಾನ ಗಿರಿಹಿ. ಪರಶುರಾಮ ದೇವರಿಂದಲೇ ಪ್ರತಿಷ್ಠಿತವಾಗಿರತಕ್ಕಂತಹ ಭಗವಂತನ ಸಹೋದರಿಯಾಗಿರ್ತಕ್ಕಂತಹ ದುರ್ಗಾದೇವಿ, ಆ ವಿಮಾನಗಿರಿ ಬೆಟ್ಟದ ಮೇಲೆ ಆ ದುರ್ಗಾದೇವಿಯ ದೇವಸ್ಥಾನ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಇವತ್ತು ಕೂಡ ನಾವು ಆ ಪಾಜಕದಲ್ಲಿ ಕಾಣ್ತಾ ಇದ್ದೇವೆ. ಆ ಪಾಜಕ ಕ್ಷೇತ್ರದಲ್ಲಿ ಇರುವಂತಹ ವಿಮಾನಗಿರಿ ದುರ್ಗಾ ಬೆಟ್ಟ, ಅಲ್ಲಿರ್ತಕ್ಕಂಥ ದುರ್ಗೆಯನ್ನು ಪ್ರತಿಷ್ಠೆ ಮಾಡಿರ್ತಕ್ಕಂಥವರು ಪರಶುರಾಮ ದೇವರು. ಹೀಗೆ ಪ್ರತಿಷ್ಠೆ ಮಾಡಿರುವಂಥವನು ಪರಮಾತ್ಮ, ಪ್ರತಿಷ್ಠಿತಳಾಗಿರ್ತಕ್ಕಂಥವಳು ದುರ್ಗಾದೇವಿ. ಹೀಗೆ ಇಬ್ಬರಲ್ಲಿಯೂ ಕೂಡ ವಿಶಿಷ್ಟವಾದಂತಹ ಸಾಮರ್ಥ್ಯ ಇದೆ. ಅವರಿಂದ ಆ ಭೂಷಣ ಒಳ್ಳೆಯ ಅಲಂಕಾರವನ್ನು ಹೊಂದಿರತಕ್ಕಂತಹ ಗ್ರಾಮ ಪಾಜಕ, ಅದು ಮಧ್ಯಗೇಹ ಭಟ್ಟರ ವಾಸಸ್ಥಾನವಾಗಿತ್ತು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.